ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಕ್ಕಸ ಮಳೆ ಆರ್ಭಟ ಶುರುವಾಗಿದೆ. ಬಾಗಲಕೋಟೆಯ ಹಳ್ಳೂರು ಬಳಿ ಸಿಡಿಲು ಬಡಿದು ಯುವಕ ಸಾವನ್ನಪ್ಪಿದ್ದಾನೆ. ನೋಡಿ, ಈಗ ಇದು ಬೇಸಿಗೆ ಮಳೆ, ಇದು ಅಧಿಕೃತವಾಗಿ ಮಳೆಗಾಲ ಅಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಕ್ಕಸ ಮಳೆ ಆರ್ಭಟಿಸಿದೆ. ಬಾಗಲಕೋಟೆಯ ಹಳ್ಳೂರು ಬಳಿ ಸಿಡಿಲು ಬಡಿದು ಯುವಕ ಸಾವನ್ನಪ್ಪಿದ್ದಾನೆ. ಪ್ರಕಾಶ್ ವಗ್ಗರ್ ಅಂತ ಹೇಳಿ ಅವನ ಹೆಸರು, 17 ವರ್ಷ ಇನ್ನು ಯುವಕ. ಇನ್ನೊಬ್ಬ ಶ್ರೀಶೈಲ ಬನ್ನೆಪ್ಪನವರ್, ಅವನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಮೃತ ಪ್ರಕಾಶ್ ವಿಜಯಪುರದ ನಿಡಗುಂದಿ ತಾಲೂಕಿನ ಗೋನ್ಯಾಳ ಗ್ರಾಮದ ನಿವಾಸಿಯಾಗಿದ್ದಾನೆ. 4-5 ದಿನಗಳ ಹಿಂದೆ ಸಂಬಂಧಿಕರ ಮನೆ ಬೇವೂರಿಗೆ ಬಂದಿದ್ದ. ಅವರೂರು ಮೂಲತಃ ಗೋನ್ಯಾಳ, ವಿಜಯಪುರ ಡಿಸ್ಟಿಕ್ಕು. ಅವನು ಬಾಗಲಕೋಟೆಗೆ ಬಂದಿದ್ದ ಅವ್ರ ರಿಲೇಷನ್ ಮನೆಗೆ. ಮಳೆ ಬಂತು ಅಂಥೇಳಿ ಮರದ ಕೆಳಗಡೆ ನಿಂತಿದ್ದ. ಆಗ ಸಿಡಿಲು ಏಕಾಏಕಿ ಬಡ್ದಿದೆ. ಗಂಭೀರವಾಗಿ ಇನ್ನೊಬ್ಬ ಗಾಯಗೊಂಡಿದ್ದ, ಶ್ರೀಶೈಲ್ ಬನ್ನೆಪ್ಪನವರು. ಅವನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಮಿಂಚು, ಗುಡುಗು, ಸಿಡಿಲು ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮರದ ಕೆಳಗಡೆ ನಿಲ್ಲಕ್ಕೆ ಹೋಗಬಾರ್ದು. ನೋಡಿ, ಎಲ್ಲ ಈ ಸಿಡಿಲು ಬಡಿದು ಸಾವನ್ನಪ್ಪೋರು ಮರದ ಕೆಳಗಡೆ ಇದ್ದಂಥವರೇ ಸಾವನ್ನಪ್ಪಿದ್ದಾರೆ. ಬಹಳ ಕೇಸ್ಗಳು. ಹಾಗಾಗಿ ಅಲರ್ಟ್ ಆಗಿರಬೇಕಾಗತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ನೆನ್ಕೊಳ್ಬಾರ್ದು ಅಂಥೇಳಿ ಏನು ಮಾಡಿಬಿಡ್ತಾರೆ, ಸಹಜವಾಗಿ ಹಳ್ಳಿ ಭಾಗದಲ್ಲಿ ಅಥವಾ ಜಮೀನಿಗೆ ಹೋದಂಥವರು, ಹೊರಗಡೆ ಬಂದಂಥವರು ಮರಗಿಡಗಳ ಆಶ್ರಯವನ್ನು ಪಡಿತಾರೆ. ಬಟ್ ಇದು ಆ್ಯಕ್ಚುಲಿ ತಪ್ಪಿದು, ಹಂಗೆ ಮಾಡಬಾರ್ದು. ಬಟ್ ಈಗ ಯುವಕರಿಗೆ ಸಡನ್ಲಿ ಗೊತ್ತಾಗಿಲ್ಲ, ಮಳೆಯಿಂದ ರಕ್ಷಣೆ ಪಡಲಿಕ್ಕಂತ ಹೋದವರು ಇಬ್ಬರಿದ್ದರು. ಈಗ ಶ್ರೀಶೈಲ್ ಬನ್ನೆಪ್ಪನವ್ರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಒಂದೇ ಸರಿ ಅದು ವಿತಿನ್ ಸೆಕೆಂಡ್ಸ್ ಸಿಡಿಲು ಬಡಿಯೋದೇ ಹಾಗೆ, ಗೊತ್ತೇ ಆಗಲ್ಲ. ಅದು ಮರಕ್ಕೆ ಬಡಿಯೋದೆ ಇವನಿಗೆ ಬಡಿಯುತ್ತೆ ಅಂತ. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ಸಂಬಂಧಿಕರ ಮನೆಗೆ ಬಂದಂಥ ಯುವಕ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾನೆ. 4 ದಿನಗಳ ಹಿಂದೆ ಬೇವೂರಿಗೆ ಬಂದಿದ್ದ ಆತ. ನೋಡಿ, ಈ ರಣರಕ್ಕಸ ಮಳೆ ಆಲ್ರೆಡಿ ರಾಜ್ಯದಲ್ಲಿ ಬಲಿಗಳ ಮೇಲೆ ಬಲಿಯನ್ನು ತೆಗೆದುಕೊಳ್ತಾ ಇದೆ. ಒಂದು ಕಡೆ ಮಳೆಯಿಂದ ಸಂಭ್ರಮ, ಖುಷಿ ಇರ್ಬೋದು, ಆದರೆ ಇನ್ನೊಂದು ಕಡೆ ಜೀವಹಾನಿ ಆಗ್ತಾ ಇದೆ, ಬೆಳೆಗಳ ಹಾನಿ ಆಗ್ತಾ ಇದೆ, ಸಾಕಷ್ಟು ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈಗ ಇನ್ನೊಬ್ಬ ಯುವಕನು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇಬ್ಬರು ಕೂಡ ಜಮೀನಿಗೆ ಹೋಗಿದ್ರು. ಅವರು ವಾಪಸ್ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. 17 ವರ್ಷ ಇನ್ನೂ ಕೂಡ ಓದ್ತಾ ಇದ್ದವನು ಯುವಕ ಪ್ರಕಾಶ್ ವಗ್ಗರ್ ಅಂತ ಹೇಳಿ. ಈಗ ಆ ಭಾಗದಲ್ಲೂ ಕೂಡ, ಬಾಗಲಕೋಟೆ ಭಾಗದಲ್ಲಿ ಮಳೆರಾಯನ ಆರ್ಭಟ ನಿನ್ನೆ ಜಾಸ್ತಿನೇ ಇತ್ತು ಸ್ವಲ್ಪ. ಇನ್ನೂ 1 ವಾರಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಹಾಗಾಗಿ ಸಾರ್ವಜನಿಕರು ಕೂಡ ಬಹಳ ಅಲರ್ಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಮಳೆ ಬರುವಂತಹ ಸಂದರ್ಭದಲ್ಲಿ ಗಿಡಗಳನ್ನು, ಮರಗಳನ್ನು ಆಶ್ರಯಿಸಿಕೊಂಡು ಹೋಗಬೇಡಿ. ಮಳೆಯಲ್ಲಿ ನೆನ್ಕೊಂಡ್ರೂ ಪರವಾಗಿಲ್ಲ. ಬಟ್ ಈಗ ಆ ಯುವಕನನ್ನು ಕಳೆದುಕೊಂಡಂತಹ ಆ ಇಡೀ ಕುಟುಂಬ ಕಣ್ಣೀರಿಡ್ತಾ ಇದೆ. ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮಳೆಯ ಪ್ರಮಾಣ ಕಡಿಮೆ ಇರ್ಬೋದು, ಆದರೆ ಸಿಡಿಲು ಒಂದೇ. ಅದು ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಆ ಸಿಡಿಲು ಮಿಂಚಿಗೆ ಅವುಗೇನು ಕಡಿಮೆ ಇರೋದಿಲ್ಲ. ಹಾಗಾಗಿನೇ ಇಲ್ಲಿ ಬಹಳ ಜಾಗೃತರಾಗಿರಬೇಕಾಗತ್ತೆ. ಇಲ್ಲದೇ ಇದ್ದರೆ ಈ ರೀತಿಯಾದಂಥ ಅವಘಡಗಳಾಗುತ್ತೆ, ಬಲಿಯಾಗಬೇಕಾಗತ್ತೆ. ಬಟ್ ಇನ್ನೂ ಹವಾಮಾನ ಇಲಾಖೆ ಎಚ್ಚರಿಕೆನ ಕೊಟ್ಟಿದೆ. ಈಗ ಕೆಲವೊಂದಿಷ್ಟು ಕಡೆಗಳಲ್ಲಿ ರೆಡ್ ಅಲರ್ಟು, ಆರೆಂಜ್ ಅಲರ್ಟು, ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ.